ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ಫಾರ್ ಗುಡ್. ನಾನಿವತ್ತು ನನ್ನ ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆಯಿಂದ ತುಪ್ಪನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ತುಪ್ಪ. ಮರಳಾಗಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡಿಟ್ಕೊಂಡಿರೋಂಥ ಬೆಣ್ಣೆ ಇದು ನೀವು ನೋಡ್ಬೋದು. ಇದು ನಾನು ಸಾಧಾರಣ 2 ತಿಂಗಳಲ್ಲಿ ತೆಗೆದಿರೋಂಥ ಬೆಣ್ಣೆ. ನಾನು ಟೀ ಕಾಫಿಗೆ ತಂದಿರೋಂತಹ ಹಾಲಿನ ಪ್ಯಾಕೆಟಿಂದ ಕೆನೆ ಮಾತ್ರ ಎತ್ತಿಟ್ಟು ಮಾಡ್ಕೊಂಡಿರೋಂತಹ ಬೆಣ್ಣೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ನಾನು ಇಟ್ಕೊಂಡಿರೋಂತಹ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ತಿಂಗಳಲ್ಲಿ ಬರೀ ಹಾಲಿನ ಕೆನೆಯಲ್ಲಿ ಮಾಡಿರೋಂತಹ ಬೆಣ್ಣೆ ಇದು. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು. ಉರಿನ ದೊಡ್ಡದಾಗಿ ಇಟ್ಕೊಂಡು ಇವಾಗ ಇದನ್ನು ಬೆಣ್ಣೆನ ಕರಗಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಹಾಗೆ ಬೆಣ್ಣೆ ಬಿಸಿ ಆಗ್ತಾ ಇರಲಿ. ಇವಾಗ ನಾನು ಇದಕ್ಕೆ ಒಂದು 2ರಿಂದ 3 ಲವಂಗ, 1ರಿಂದ 2 ಏಲಕ್ಕಿ, ಹಾಗೆ ಒಂದು 3ರಿಂದ 4 ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದರಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ, ಉಪ್ಪು ಹಾಕ್ಕೊಂಡಿರೋ ಅಂಥದ್ದು. ಹಾಗಾಗಿ 1 ಚಿಟಿಕೆ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಬೋದು. ಹಾಗೆ ವೀಳ್ಯದೆಲೆ ಇದ್ದರೆ ಸೇರಿಸ್ಕೊಳ್ಬೋದು. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ದೊಡ್ಡ ಉರಿಲೇ ಇಟ್ಕೊಂಡು ಇವಾಗ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಎಲ್ಲ ನೀಟಾಗಿ ಕರಗಬೇಕು. ಅಷ್ಟೊತ್ತು ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇದನ್ನು ಇಟ್ಟು ಆ ಕಡೆ ಈ ಕಡೆ ಹೋಗಬಾರ್ದು, ಯಾಕಂದರೆ ಉಕ್ಕು ಹೋಗುತ್ತೆ. ಸೌಟ್ ಹಾಕ್ತಾನೆ ಇರಬೇಕು. 1 ಸ್ಪೂನ್ ತೊಗೊಂಡು ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾನು ಸಾಮಾನ್ಯವಾಗಿ ಮನೆಗೆ ಬೇಕಾಗಿರೋ ಅಷ್ಟು ತುಪ್ಪ ಹಾಗೂ ಬೆಣ್ಣೆನ ಇದೇ ಥರ ಮನೇಲೇ ಮಾಡ್ಕೊಳ್ತೀನಿ, ಹೊರಗಡೆಯಿಂದ ತರಲ್ಲ. ಈ ಥರ ಮನೇಲಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕೆಮಿಕಲ್ ಇರುತ್ತೆ ಅಥವಾ ಬೇರೆ ಏನಾದರೂ ಮಿಕ್ಸ್ ಮಾಡಿರ್ತಾರೆ ಅನ್ನೋ ಭಯ ಇರಲ್ಲ. ಹಾಗಾಗಿ ಇದು ತುಂಬ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಬೆಣ್ಣೆ ತುಪ್ಪ ತರೋಷ್ಟು ಅಮೌಂಟ್ ಕೂಡ ಉಳಿಯುತ್ತೆ. ಹಾಗಾಗಿ ಇದನ್ನು ನಾವು ಮನೇಲೇ ಟ್ರೈ ಮಾಡ್ಬೋದು. ನೀವು ಇದೇ ಥರ ಟ್ರೈ ಮಾಡಿ. ಇದಕ್ಕೆ ನಾನು ಒಂದು 5ರಿಂದ 6 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸೇರಿದ್ರೆ ಒಳ್ಳೆ ಘಮ ಕೊಡುತ್ತೆ ತುಪ್ಪಕ್ಕೆ ಅಂತ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರಬೇಕಾದ್ರೆ 1 ಸ್ಪೂನ್ ತಗೊಂಡು ತಿರುಗಿಸ್ತಾ ಇರಬೇಕು. ಈ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗಲೇ ತುಪ್ಪದ ಘಮ ಇಡೀ ಮನೆಯೆಲ್ಲ ಹರಡುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಘಮ. ನಾನು ಈ ಪ್ರೊಸೀಜರ್ನ ನಿಮಗೆ ತೋರಿಸ್ಬೋದಷ್ಟೇ, ಆದರೆ ಆ ತುಪ್ಪದ ಘಮ ಇರುತ್ತಲ್ವ, ಅದನ್ನು ನಾವೇ ಮನೇಲಿ ರೆಡಿ ಮಾಡಬೇಕಾದ್ರೇ ಅನುಭವಿಸ್ಬೇಕು. ಅಷ್ಟು ಚೆನ್ನಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಈ ಬೆಣ್ಣೆಲಿದ್ದಂತಹ ವೇಸ್ಟ್ ಏನಿದೆ ಅದೆಲ್ಲ ಈ ಥರ ವೈಟಾಗಿ ಸಪ್ರೇಟ್ ಆಗುತ್ತೆ ಕುದೀತಾ. ಬೆಣ್ಣೆ ಎಲ್ಲ ಕರಗಾದ್ಮೇಲೆ ನಾವು ಉರಿನ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮಲ್ಲೂ ಇರಬಾರ್ದು,
ಅಥವಾ ಹೈ ಫ್ಲೇಮಲ್ಲೂ ಇರಬಾರ್ದು. ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ನಿಧಾನಕ್ಕೆ ಕುದಿಸ್ಕೊಳ್ಬೇಕು. ಯಾಕೆಂದರೆ ಅಕಸ್ಮಾತ್ ಸೀದೋದ್ರೆ ತುಪ್ಪದ ಟೇಸ್ಟೇ ಹೋಗುತ್ತೆ. ನೀವು ಇಷ್ಟು ಕೆಲಸ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಈ ಥರ ಸ್ಪೂನ್ ಹಾಕ್ತಾ ಕುದಿಯಕ್ಕೆ ಬಿಡಬೇಕು. ನೋಡಿ, ಆ ಮೇಲ್ಗಡೆ ಬರ್ತಿದ್ದಂತಹ ಆ ವೈಟ್ ನೊರೆ ಎಲ್ಲ ಹೋಗಿ ಈ ಥರ ಇವಾಗ ಗುಳ್ಳೆ ಬರ್ತಾ ಇದೆ ನೋಡಿ. ಇವಾಗ ಸಾಧಾರಣ ಒಂದು 75% ತುಪ್ಪ ರೆಡಿ ಆಗ್ತಾ ಇದೆ. ನೋಡಿ, ಈ ಥರ ನೀಟಾಗಿ ಸ್ಪೂನ್ ಹಾಕ್ತಾ ಇರಬೇಕು. ನಾವು ಹಾಕಿರೋಂಥ ಏಲಕ್ಕಿ, ಲವಂಗ, ಕಾಳುಮೆಣಸು, ಬೆಳ್ಳುಳ್ಳಿ ಎಲ್ಲ ಸೇರಿದ್ರೆ ತುಪ್ಪಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ತುಪ್ಪ. ಕೆಲವರು ಅರಿಶಿನ ಎಲ್ಲ ಹಾಕ್ತಾರೆ, ನಾನು ಅರಿಶಿನ ಹಾಕಿಲ್ಲ. ಅರಿಶಿನ ಹಾಕ್ತೇನೆ ಯಾವ ಕಲರ್ ಬರುತ್ತೆ ತುಪ್ಪ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಆಲ್ಮೋಸ್ಟ್ ತುಪ್ಪ ರೆಡಿ ಆಗ್ತಾ ಇದೆ. ಇಷ್ಟ ಆಗಬೇಕಾದ್ರೆ ನೀವು ಬಿಟ್ಟು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗಲೇಬಾರ್ದು. ಯಾಕಂದರೆ ಬೇಗ ಸೀದೋಗುತ್ತೆ. ಒಂದು ಸ್ವಲ್ಪ ಸೀದೋದ್ರೂ ತುಪ್ಪ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಪ್ರೊಸೀಜರ್ಗೆ ಬಂದಮೇಲೆ ಯಾವುದೇ ಕಾರಣಕ್ಕೂ ಸ್ಟವ್ ಎದುರಿಂದ ಆ ಕಡೆ ಈ ಕಡೆ ಹೋಗಬೇಡಿ. ನೋಡಿ, ಆ ಮೇಲ್ಗಡೆ ವೈಟ್ ಆಗಿ ವೇಸ್ಟ್ ಎಲ್ಲ ಇತ್ತಲ್ಲ, ಅದೆಲ್ಲ ಈಗ ತಳಕ್ಕೆ ಸೇರಿಕೊಂಡಿದೆ. ಇವಾಗ ನಮಗೆ ಮೇಲ್ಗಡೆ ತುಪ್ಪ ಮಾತ್ರ ಕುದೀತಾ ಇದೆ ನೋಡಿ. ಈ ಥರ ಸ್ಪೂನ್ ಹಾಕಿ ನೋಡ್ತಾ ಇರಬೇಕು. ಆ ತಳದಲ್ಲಿ ವೇಸ್ಟ್ ಇದೆಯಲ್ವಾ, ಅದು ಕಲರ್ ಚೇಂಜ್ ಆಗುತ್ತೆ. ಅದು ಕಲರ್ ಚೇಂಜ್ ಆಗಬೇಕಾದ್ರೇ ನಾವು ಸ್ಟವ್ ಆಫ್ ಮಾಡಬೇಕು. ಆ ವೈಟ್ ಇದ್ದಿದ್ದು ಹೋಗಿ ಒಂಥರ ಡಾರ್ಕ್ ಗೋಲ್ಡನ್ ಕಲರ್ ಬರುತ್ತೆ. ಆ ಕಲರ್ ಬರಬೇಕಾದ್ರೆ ನಾವು ಸ್ಟವ್ ಆಫ್ ಮಾಡಿಕೊಳ್ಬೇಕು. ನೋಡಿ, ನಾನು ಸ್ಟವ್ ಆಫ್ ಮಾಡಿದೆ. ಆಫ್ ಮಾಡಿದ್ರೂ ಕುದೀತಾ ಇದೆ ನೋಡಿ. ಈ ಥರ ನೊರೆ ಬರುತ್ತೆ ನೋಡಿ. ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆದಾಗಲೇ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಈ ಥರ ವೈಟಾಗಿ ನೊರೆ ಬರುತ್ತೆ ಎಂಡಲ್ಲಿ. ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆದ ಕೂಡಲೇ ನಾವು ಸ್ಟವ್ ಆಫ್ ಮಾಡಿದ್ರೆ ಅದು ಆದಮೇಲೂ ಒಂದು 2-3 ನಿಮಿಷ ಇದೇ ಥರ ಕುದೀತಾ ಇರುತ್ತೆ ನೋಡಿ. ನೋಡಿ, ವೇಸ್ಟ್ ಎಲ್ಲ ಹೋಗಿ ತಳದಲ್ಲಿ ಈ ಕಲರ್ ಬಂದಿದೆ ನೋಡಿ. ಈ ಕಲರ್ ಬರಬೇಕಾದ್ರೆ ನಮ್ಮದು ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಇದರಿಂದ 1 ನಿಮಿಷನೂ ಲೇಟ್ ಆಗಬಾರ್ದು ಸ್ಟವ್ ಆಫ್ ಮಾಡೋದು. 1 ನಿಮಿಷ ಲೇಟ್ ಆದರೂ ತುಪ್ಪ ಸೀದೋಗುತ್ತೆ. ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಇದರ ಅನುಭವ ತುಂಬ ಸರ್ತಿ ಆಗಿದೆ. ಒಂದು ಸರಿ ನಾನು ಮಾಡಿರೋ ತುಪ್ಪ ಸೀದೋಗಿತ್ತು. ಇವಾಗೆಲ್ಲ ಫಸ್ಟ್ ಟೈಮ್ ಮಾಡಬೇಕಾದ್ರೆ, ಅದಕ್ಕೋಸ್ಕರ ನಿಮಗೆ ಆ ಥರ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ತುಪ್ಪ ರೆಡಿಯಾಗಿದೆ ನೋಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ ವೇಸ್ಟ್ ಎಲ್ಲ ತಳದಲ್ಲಿ ಹೋಗಿ ನಿಂತಿದೆ. ಇವಾಗ ನೋಡಿ, ಪಾತ್ರೆ ಮುಟ್ಟು ಅಷ್ಟು ತಣ್ಣಗಾಗಿದೆ. ಆವಾಗ ನಾನು ಒಂದು ಟಿಫಿನ್ ಬಾಕ್ಸ್ನ ತೊಗೊಂಡಿದ್ದೀನಿ. ಸ್ಟೀಲ್ ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಒಂದು ಟೀ ಸೋಸರ್ನ ತೊಗೊಂಡು ನಿಧಾನಕ್ಕೆ ತುಪ್ಪನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ವೇಸ್ಟ್ ಎಲ್ಲ ಈ ಥರ ತಳದಲ್ಲಿ ನಿಂತಿರುತ್ತೆ, ಅದನ್ನು ಹಾಕಬಾರ್ದು ಯಾವುದೇ ಕಾರಣಕ್ಕೂ.
ನಿಧಾನಕ್ಕೆ ಮೇಲ್ಗಡೆ ತುಪ್ಪ ಮಾತ್ರ ಸೋಸ್ಕೊಳ್ಬೇಕು. ನೋಡಿ, ಒಂದು ಸಣ್ಣ ಟಿಫಿನ್ ಬಾಕ್ಸಲ್ಲಿ 3/4 ವಾಸಿ ಆಗೋಷ್ಟು ತುಪ್ಪ ರೆಡಿಯಾಗಿದೆ ನಮಗೆ. ಇದೊಂದು ತಿಂಗಳಿಗೆ ಸಾಕಾಗುತ್ತೆ. ಇದನ್ನು ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಮಾರನೇ ದಿವಸ ತೆಗಿತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದಕ್ಕೆ ಅರಿಶಿನ ಅದು ಇದು ಏನೂ ಹಾಕಿಲ್ಲ ನಾನು ಕಲರ್ಗೆ. ಎಷ್ಟೊಳ್ಳೆ ಕಲರ್ ಬಂದಿದೆ ಅಂತ ನೀವೇ ನೋಡ್ಬೋದು. ಇದೇ ಥರ ಹೆಲ್ತಿಯಾಗಿ ನಾವು ಮನೇಲಿ ತುಪ್ಪನ ಮಾಡ್ಕೊಳ್ಬೋದು. ಇದೇ ಮೆಥಡಲ್ಲಿ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಒಳ್ಳೆ ಘಮ ಬರ್ತಾ ಇದೆ ನೋಡಿ, ಮರಳು ಮರಳಾಗಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬೆಣ್ಣೆನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದು ನಾವು ಟೀ ಕಾಫಿಗೆ ತರೋ ಅಂಥ ಪ್ಯಾಕೆಟ್ ಹಾಲಿನಿಂದ ಮಾಡ್ಕೊಂಡಿರೋವಂಥ ತುಪ್ಪ ಇದು. ಇದಕ್ಕೋಸ್ಕರ ಬೆಣ್ಣೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ಥರ ಸ್ಪೆಷಲ್ ಆಗಿರೋಂಥ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.